ವಿಜಯ್ ರಘು ಅವರ ಮಗ ಶೌರ್ಯಗೆ ಹನುಮಂತನ ಆಟ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ. ಹನುಮಂತ ಗೆಲ್ಬೇಕು ಗೆಲ್ತಾನೆ ಅಂತ ಓಟನ್ನು ಸಹ ಮಾಡಿದ್ದಾರೆ. ಈ ವಾರ ಎಲಿಮಿನೇಟ್ ಆಗ್ಬಾರ್ದು. ಸೊ ವೀಕೆಂಡ್ ನಲ್ಲಿ ಎಲಿಮಿನೇಷನ್ ಇರುತ್ತಲ್ಲ, ಸೊ ಹನುಮಂತ ಕೂಡ ನಾಮಿನೇಟ್ ಆಗಿದ್ದಾನೆ 10 ಜನರ ಪೈಕಿ. ಸೊ ಹೀಗಾಗಿ ಹನುಮಂತನಿಗೆ ಅತಿ ಹೆಚ್ಚು ಓಟ್ ಸಿಕ್ಕಿದ್ರೆ ಆತ ಈ ವಾರ ಎಲಿಮಿನೇಟ್ ಆಗೋದಿಲ್ಲ, ಸೇಫ್ ಆಗ್ತಾನೆ. ಸೊ ಹೀಗಾಗಿ ವಿಜಯ್ ರಘು ಅವ್ರ ಮಗ ಶೌರ್ಯ ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡ್ತಾರೆ. ಜೊತೆಗೆ ಹನುಮಂತನಿಗೆ ಓಟ್ ಅನ್ನು ಸಹ ಮಾಡಿದ್ದಾರೆ. ಒಂದು ಜಿಯೋ ಆಪ್ ಮೂಲಕ ಹನುಮಂತನಿಗೆ ಓಟ್ ಮಾಡಿ ಉಳಿಸ್ಕೋಬಹುದು. ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಮುಗ್ಧತೆಯನ್ನು ಕೂಡ ತೋರ್ಪಡಿಸುತ್ತಿದ್ದಾರೆ, ಮತ್ತೆ ಚೆನ್ನಾಗಿ ಆಟವಾಡ್ತಿದ್ದಾರೆ. ಮತ್ತೆ ಮಾತಿನ ಶೈಲಿ ಮತ್ತೆ ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿದೆ, ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ. ಸೊ ಹೀಗಾಗಿ ಹನುಮಂತನನ್ನ ಮೆಚ್ಕೊಂಡಿರುವಂತಹ ಜನರು ಹನುಮಂತನಿಗೆ ಜಾಸ್ತಿ ವೋಟ್ ಗಳನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಹನುಮಂತನಿಗೆ ವೋಟ್ ಮಾಡ್ತೀರಾ? ಹನುಮಂತ ಗೆಲ್ಬೇಕಾ? ತಪ್ಪದ ಕಮೆಂಟ್ ಮಾಡಿ. ಸುದೀಪ್ ಸರ್ ಅವರು ಕೂಡ ಹನುಮಂತನ ಕೈಲಿ ಹಾಡನ್ನು ಸಹ ಹೇಳಿಸಿದ್ರಲ್ಲ ಕಳೆದ ವೀಕ್, ಯಾಕಂದ್ರೆ ಅಷ್ಟು ಚೆನ್ನಾಗಿ ಹಾಡನ್ನು ಹೇಳ್ತಾನೆ. ಅಲ್ಲಲ್ಲೇ ಒಂದು ಹಾಡನ್ನು ಕೂಡ ರಚಿಸಿ ಬಿಡ್ತಾನೆ, ಅಲ್ಲೇ ಹಾಡ್ ಬಿಡ್ತಾನೆ ಡೈರೆಕ್ಟ್ ಆಗಿ. ಸೊ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ. ಒಂದು ನಾನ್ ಸ್ಟಾಪ್ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮತ್ತೆ ಧನರಾಜ್ ಉತ್ತಮವಾದಂತಹ ಗೆಳೆತನ, ಬಾಂಡಿಂಗ್, ಫ್ರೆಂಡ್ಶಿಪ್ ಎಲ್ಲವೂ ಕೂಡ ಚೆನ್ನಾಗಿದೆ. ಸೊ ಹನುಮಂತ ಮತ್ತೆ ಧನರಾಜ್ ಒಟ್ಟಿಗೆ ಇದ್ರೆ ಅಲ್ಲಿ ಕಾಮಿಡಿ ಹಾಡುಗಳು ಅದಕ್ಕೇನು ಕೊರತೆ ಇರೋದಿಲ್ಲ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಇಷ್ಟವಾಗ್ತಿದ್ದಾನೆ ಹನುಮಂತ. ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಒಟ್ಟಿನಲ್ಲಿ ವಿಜಯ್ ರಾಘವ್ ಅವರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ಪ್ರೋಮೋಸ್ ಗಳನ್ನ ನೋಡ್ತಾರೆ. ಮಗ ಶೌರ್ಯ ಕೂಡ ಎಪಿಸೋಡ್ಸ್ ಗಳನ್ನ ನೋಡುತ್ತಾ ಹನುಮಂತನನ್ನ